ಸ್ವಾಮಿ ರುಕ್ಮಿಣಿ, ಪ್ರಾಣೇಶ್ವರ ಪ್ರಾಣೇಕ್ಷಕಿ ಬಾಬೇಗ ಸ್ವಾಮಿ ಬಾಬೇಗ ಆಹಾ ಬಾಬೇಗ ಮನಮೋಹನ ಸ್ವಾಮಿ ಬಾಬೇಗ ಮನಮೋಹನ ಬಾಬೇಗ ಸ್ವಾಮಿ ಬಾಬೇಗ ಪ್ರಿಯ ಬಾಬೇಗ ಮನಮೋಹನ ಸ್ವಾಮಿ ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ರುಕ್ಮಿಣಿ ರಾಗಮಯೇ ಬಾರೆ ರುಕ್ಮಿಣಿ ಸ್ವಾಮಿ ರಾಗಮಯೇ ಬಾರೆ ಅನುರಾಗಮಯೇ ಬಾರೆ ರಾಗಮಯೇ ಬಾರೆ ಇಲಿಯ ಗಗನದಿ ಚಂದ್ರನ ಬೆಳಕಲೆ ಇಲಿಯ ಗಗನದಿ ಚಂದ್ರನ ಬೆಳಕಲೆ ನಿನ್ನ ನಗಮುಖವೇ
ಮನಕ್ಕೆ ಆನಂದವೋ ನಿನ್ನ ನಗಮುಖವೇ ಮನಕ್ಕೆ ಆನಂದವೋ ರಾಗಮಯೇ ಬಾರೆ ಅನುರಾಗಮಯೇ ಬಾರೆ ರಾಗಮಯೇ ಬಾರೆ ಚಿಗುರಿದ ಎಲೆಗಳ ಅನ್ನದಿನಲೆಯುವ ಚಿಗುರಿದ ಎಲೆಗಳ ಅನ್ನದಿನಲೆಯುವ ನವಶೋಭಿಪದೋ ಸೌಂದರ್ಯ ರಾಣಿ ನವಶೋಭಿಪದೋ ಸೌಂದರ್ಯ ರಾಣಿ ನೀನೇ ನನ್ನಯ ಪ್ರೇಮದ ರಾಣಿಯೋ ನೀನೇ ನನ್ನಯ ಪ್ರೇಮದ ರಾಣಿಯೋ ವಸಂತ ಕಾಲದಿ ಪಾಡುತ್ತ ಬಾರೆ ವಸಂತ ಕಾಲದಿ ಪಾಡುತ್ತ ಬಾರೆ ರಾಗಮಯೇ ಬಾರೆ ಅನುರಾಗಮಯೇ ಬಾರೆ ರಾಗಮಯೇ ಬಾರೆ ರುಕ್ಮಿಣಿ ಸ್ವಾಮಿ ಉಪಾಯವಲ್ಲ ಪ್ರಿಯತಮಿ ಯುದ್ಧವೆಂದು ಅನಿವಾರ್ಯ ಆದರೆ ಇದಂತಹ ಯುದ್ಧ ವಿಶ್ವ ಸೃಷ್ಟಿಯಲ್ಲಿಯೂ ಈವರೆಗೂ ಎಲ್ಲಿಯೂ ಆಗದ ಅಚಿತ್ಯ ಹತ್ಯಾಕಾಂಡ ಒಂದು ಕಡೆ ಕೌರವರು 11 ಅಕ್ಷೋಷಣಿ ಸೈನ್ಯದಳ ಅದರಲ್ಲಿ ಭೀಷ್ಮ ದ್ರೋಣ ಕರ್ಣ ಕೃಪಾ ಅಶ್ವತ್ಥಾಮ ಕೃತೋರ್ಮ ಇವರೇ ಮುಂತಾದ ಮಹಾರಥಿಕರು ಮತ್ತೊಂದು ಕಡೆ ಪಾಂಡವರದು 7 ಅಕ್ಷೋಷಣಿ ಯಾದವ ಸೈನ್ಯದಳ ಯುದ್ಧವು ಮುಗಿಯುವಷ್ಟರಲ್ಲಿ ಮಾನವನ ಜೀವನ ರಾಶಿ ಎಳ್ಳಷ್ಟು ಜನರು ಜೀವಂತರಾಗಿ ಉಳಿಯುವರಿ ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ ಅಸೀಮ ಧ್ವಂಸ ಸ್ವಾಮಿ ಪ್ರೇಮ ಮೂರ್ತಿ ಸಮರದಂಡವೆಂದೋ ಧರಣಿ ಪಾಪಗಾರಣೆ ಧರಣಿ ಪಾಪಗಾರಣೆ ಧರಣಿ ಪಾಪಗಾರಣೆ ಧರಣಿ ಪಾಪಗಾರಣೆ ಕಾವ
ಧರ್ಮರಾಜ ಸ್ಥಾಪನೆಗೆ ಧರ್ಮಜ್ಯೋತವಿಂದಗೆ ಧರ್ಮರಾಜ ಸ್ಥಾಪನೆಗೆ ಧರ್ಮಜ್ಯೋತವಿಂದಗೆ ಕರ್ಮಭೂಮಿ ಭಾರತವು ಧನ್ಯ ಮಾಡುವುದೇ ಕಾತೆ ಧನ್ಯ ಮಾಡುವುದೇ ಕಾತೆ ಧನ್ಯ ಮಾಡುವುದೇ ಕಾತೆ ಧನ್ಯ ಮಾಡುವುದೇ ಭಯವಿದೇಕೆ ಶಾಂತಿ ಕಾಂತಿ ಪ್ರೇಮ ಪೂಜಿಕೆ ಕಾಂತಿ ಪ್ರೇಮ ಪೂಜಿಕೆ ಪ್ರೇಮ ಪೂಜಿಕೆ ಪ್ರೇಮ ಪೂಜಿಕೆ. ಸ್ವಾಮಿ, ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮ ಕ್ರಮದಿಂದ ಧರ್ಮವು ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವೂ ಆಗುವುದಿಲ್ಲ ಪ್ರೇಯಸಿ. ಪುರಾತನ ಹಳವೆ ನೂತನದ ಆವಿಷ್ಕಾರ, ಯುದ್ಧವೆಂದು ಅವಶ್ಯಕ. ಆದರೆ ಇದಂತಹ ಯುದ್ಧ ವಿಶ್ವ ಸೃಷ್ಟಿಯಲ್ಲಿಯೂ ಈವರೆಗೂ ಎಲ್ಲಿಯೂ ಆಗದ ಅಚಿತ್ಯ ಹತ್ಯಾಕಾಂಡ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವನು. ನನ್ನ ಸಮರ ಗೀತೆಯು ಮಾನವ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಕ್ಷತ್ರಿಯ ವೀರ ರಕ್ತದಿಂದ ಪೃಥ್ವಿಯ ಕಳಶವನ್ನು ತೊಳೆಯುವನು. ಕುರುಕ್ಷೇತ್ರ ಧೂಳಿನ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸರ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ವಿಜ್ಞಾನ, ದರ್ಶನ, ರಾಜನೀತಿ, ಧರ್ಮ ಮುಂತಾದ ಅನರ್ಘ್ಯ ಫಲಪುಷ್ಪಗಳು ಜಗತ್ತಿಗೆ ಬಿಡುವವು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಶಿವಿ. ಕೇವಲ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತ ಮಾಡಬಲ್ಲೆಯ. ಅದನ್ನಿಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಭ್ರಮೆಯಾನಂದವೇ ಲೋಕ ಭ್ರಮೆಯಾನಂದವೇ ಲೋಕ ಮದಚಿದ ಜನರ ತೊಳೆಯುವೆ ಭೋಗನ ಮದಚಿದ ಜನರ ತೊಳೆಯುವೆ ಭೋಗನ ಈ ಭಯವೇಕೆ ಪ್ರಿಯ ಸಹಿತಾಂತೆ ಭಯವೇಕೆ ಪ್ರಿಯ ಸತಿಕಾಂತೆ ಕಲಸಿತ ಸೋಡುವೆ ಮರಗುವೆಗೆ ಕಲಸಿತ ಸೋಡುವೆ ಮರಗುವೆಗೆ ಭ್ರಮೆಯಾನಂದವೇ ಆಸೆಯ ಕವಿಯೇ ಕುಸುಮ ಸಂಗೂರವ ಆಸೆಯ ಕವಿಯೇ ಕುಸುಮ ಗೌರವ ದೇಶದ ಸಮರ ರಕ್ತ ಮಹಾಗಿರಿ ದೇಶದ ಸಮರ ರಕ್ತ ಮಹಾಗಿರಿ ಮಾಡಿದ ಪಂಥಕ್ಕೆ ಹೋಗದೆ ತಂತ್ರ ಮಾಡಿದ ಪಂಥಕ್ಕೆ ಮೂಡುವೆ ತಂತ್ರ ಪಾಂಡವ ವಿಜಯ ಪಾಂಡವ ವಿಜಯ ಕುರುಪತಿ ಪತನ ಪಾಂಡವ ವಿಜಯ ಕುರುಪತಿ ಪತನ ಅಂದಿಗೆ ಧಾರಣ ಉದಯ ಅಂದಿಗೆ ಧಾರ್ಮದ ಉದಯ
ರುಕ್ಮಿಣಿ ಚಿಂತಿಸಲೇಕೆ ಪ್ರಿಯ ಸತಿ ಕಾಂತೆ ಚಿಂತಿಸಲೇಕೆ ಪ್ರಿಯ ಸತಿ ಕಾಂತೆ ಚಿಂತಿಸಲೇಕೆ ಪ್ರಿಯ ಸತಿ ಕಾಂತೆ ಭ್ರಮೆಯಾನಂದವೇ ಲೋಕ ಭ್ರಮೆಯಾನಂದವೇ ಲೋಕ ಇಹಲೋ ಕಾಳ ಸರ್ಪವು ಕಚ್ಚಿದವರನ್ನು ವೃತ್ತಿಯ ಮುಖದಿಂದ ರಕ್ಷಿಸಬೇಕಾದರೆ ವಿಷ ಸರ್ಷವಾದ ಹವೈಗಳನ್ನು ಛೇದಿಸದ ಹೊರತಾಗಿ ಮತ್ಯಾವ ಉಪಾಯವಿಲ್ಲ. ಆರ್ಯವರ್ತಕ್ಕೀಗ ಇಂತಹ ವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮುಖರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕವು ಹೆಚ್ಚಿ ಅಧರ್ಮದ ಅಂಕುರವು ಕಾಣಿಸಿಕೊಂಡಿದೆ. ಇದನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ಪ್ರೇಯಸಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ ಈ ಘೋರ ಹತ್ಯೆಕಾಂಡ ನಿಲ್ಲಲಿ. ಹಾಗಲೇ ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಹೊರಡುವುದು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಸಹ ಈ ಫಲವಾಗುವುದು. ಸಫಲಗೊಳ್ಳುವುದು. ಒಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ. ರುಕ್ಮಿಣಿ, ಕಲೆಯೇ ರುಕ್ಮಿಣಿ ಬಾರಿ ಪ್ರಾಣೇಶ್ವರ, ಕಲೆಯೇ ರುಕ್ಮಿಣಿ ಬಾರಿ ಕಲೆಯೇ ರುಕ್ಮಿಣಿ ಬಾರಿ ಬಾನಂದನದ ಆನಂದವ ಬಾನಂದನದ ಆನಂದವ ಕಾವ್ಯ ಸುಧಾ ಕರೆಯೇ ಕಲೆಯೇ ಸವಿಗಾನ ಸುರೆಯಲಿ ನೀವೆ ಸುಂದ ಸವಿಗಾನ ಸುರೆಯಲಿ ರಾಗವು ಮರೆಯುವರೇ ರಾಗದ ಲೀಲೆಯ ಗಾನ ಸುರೆಯಲಿ ರಾಗದ ಲೀಲೆಯ ಗಾನ ಸುರೆಯಲಿ ನಟನ ಮಾಡು ಚೆಲುವೆ ಹೋಗಿಲೆಯು ನಿನ್ನ ಕಂಡು ನಾಚಿತೋ ಹೋಗಿಲೆಯು ನಿನ್ನ ಕಂಡು ನಾಚಿತೋ ಹೋಗಿಲೆಯು ನಿನ್ನ ಕಂಡು ನಾಚಿತು ಆಡಲಿನ ಪದವಿದೆ ಕಲೆಯೇ ರುಕ್ಮಿಣಿ ಬಾರಿ ಆನಂದದ ಆನಂದವ ಕಾವ್ಯ ಸುಧಾ ಕರೆಯೇ ಕಲೆಯೇ ರುಕ್ಮಿಣಿ ಬಾರೇ ಮೋಹಕಾತಾರೆ ಚಲವಿನ ಬಾರೇ ಸ್ವಾಮಿ. ಮಾಮರ ಸಂಪಲಿ ಪ್ರಾಣೇಶ್ವರ ಪ್ರಿಯೇ ಮಾಮರ ಸಂಪಲಿ ನಿಂದೋಗಿರಿ ಮಧುರಗಾನರಿ ನಿನ್ನನು ಮಾಮರ ಸಂಪಲಿ ನಿಂದೋಗಿರಿ
ಪ್ರಾಣೇಶ್ವರ ಪ್ರಾಣೇಶ್ವರಿ, ಕೋಮಲಾಂಗನಂ ಕಂಡು ನಾಚಿದೆ ಹಾಡುವಂತ ಚೆಲುವ ಕಲೆಯೇ ದೇವನೇ ಬಾರೆ ಆನಂದವ ಆನಂದವ ಕಾವ್ಯ ಸುಧಾದಾರೋ ಕಲೆಯೇ ದೇವನೇ ಬಾರೋ ದೇವನೇ ಬಾರೋ ಸ್ವಾಮಿಯೇ ಬಾರೋ ಪ್ರಿಯತಮ ಬಾರೋ. ಬಲರಾಮ ದೇವನಿಗೆ ಜಯವಾಗಲಿ. ಬಲರಾಮ ದೇವನಿಗೆ ಜಯವಾಗಲಿ. ಬಲರಾಮ ದೇವನಿಗೆ ಜಯವಾಗಲಿ. ಬಲೆ ಬಲೆ ಬಲರಾಮ ಸರಿ ಸಮಾನರನಕ್ಕೆ ದಾರಕೇಶ್ವರ ರಂಗ ಮೆರೆಯುವ ದ್ವಾರಕೀಶ್ವರ ರಂಗ ಮೆರೆಯುವೆ ಸರಿ ಸಮಾನರನಗೆ ಸರಿ ಸಮಾನರನಗೆ ಸರಿ ಸಮಾನರನಗೆ ಮಂತ್ರಿ ಮಹಾರಾಜ ಸರಿ ಸಮಾನರನಗೆ ದ್ವಾರಕೀಶ್ವರ ರಂಗ ಮೆರೆಯುವೆ ದ್ವಾರಕೀಶ್ವರ ರಂಗ ಮೆರೆಯುವೆ ಸರಿ ಸಮಾನರನಗೆ ಸರಿ ಸಮಾನರನಗೆ ಸರಿ ಸಮಾನಗೆ ಮಂತ್ರಿ ಸುಧರ್ಮ ಮಹಾರಾಜ ಅಧಮ ಶತ್ರುಗಳ ಮದವನ್ನು ಮರೆದು ಅಧಮ ಶತ್ರುಗಳ ಗಡಗಡ ನಡಗಿಸಿ ಕೊಂಡತನವನ್ನು ಚೆಂಡಾಡುವೆನ ಅಧಮ ಶತ್ರುಗಳ ಮದವನ್ನು ಮುರಿದು ಕೊಂಡತನವನ್ನು ಚೆಂಡಾಡುವೆನ ಅಂದದಿ ಚೆಂದದಿ ಮೆರೆಯುವೆನ ಅಂದದಿ ಚಂದದಿ ಮೆರೆಯುವೆನ ಸರಿ ಸಮಾನರನಗೆ ಸರಿ ಸಮಾನರನಗೆ ಸರಿ ಸಮಾನರನಗೆ ಸಮರ ಸಾರುವರ ಶಿರವನ್ನು ತೊಳೆದು ಸಮರ ಸಾರುವರ ಶಿರವನ್ನು ತೊಳೆದು ಅಂದ ಮದಿಗಳ ಮದವನ್ನು ಮುರಿದು ಸಮರ ಸಾರುವರ ಶಿರವನ್ನು ತೊಳೆದು ಅಂದ ಮದಿಗಳ ಮದವನ್ನು ಮುರಿದು ಅಂದದಿ ಚಂದದಿ ಮೆರೆಯುವೆನ ಅಂದದಿ ಚಂದದಿ ಮೆರೆಯುವೆನ ಸರಿ ಸಮಾನರನಗೆ ಸರಿ ಸಮಾನರನಗೆ ಸರಿ ಸಮಾನರನಗೆ ಬಲ ಬಲ ಬಲರಾಮ ಈ ಬೂರದಲ್ಲಿ ಅಮರಾವತಿಯನ್ನೇ ನಾಚಿಸುವಂತಹ ಈ ದ್ವಾರಕಾ ನಗರದಲ್ಲಿ ಯಾರಾದರೂ ನಮ್ಮ ಎದುರು ನಿಂತು ಯುದ್ಧ ಮಾಡಿ ಗೆಲ್ಲುವರಿದ್ದಾರೆಯೇ? ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಡರಯ್ಯ ಸೌಖ್ಯದೆ ಮಂತ್ರಿ ಶೇಖರ ತಂತ್ರ ಪಾಲಕನೇ ಮಂತ್ರಿ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಡರಯ್ಯ ಸೌಖ್ಯದೆ ಮಂತ್ರಿ ಶೇಖರ ತಂತ್ರ ಪಾಲಕನೇ ಮಂತ್ರಿ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದ ಪ್ರಜೆಗಳು ಸೌಖ್ಯದಿಂದ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದ ಪ್ರಜೆಗಳು ಸೌಖ್ಯದಿಂದ ಅನುಜನಾಭನ ಸ್ಮರಣೆಯಲ್ಲೇ ಅನುಜನಾಭನ ಸ್ಮರಣೆಯಲ್ಲಿ ಕಾಲವರಿತು ಬದುಸುತ್ತೇರ್ಪರೆ ಕಾಲವರಿತು ಬದುಸುತ್ತೇರ್ಪರೆ ಮಂತ್ರಿ ಶೇಖರ ತಂತ್ರ ಪಾಲಕನೇ
ಬೇಂದರಯ್ಯ ಸೌಖ್ಯದಿ ಮಂತ್ರಿ ಶೇಖರ ತಂತ್ರ ಪಾಲಕನೇ. ಅಕ್ರೂರ ರಾಜೇಂದ್ರ, ನಮ್ಮ ರಾಜ್ಯ ಬರದ ಕ್ರಮವು ಯಾವ ರೀತಿಯಲ್ಲಿರುವುದು? ಅಲ್ಲದೆ ಶ್ರೀಕೃಷ್ಣನನ್ನು ಭಕ್ತಿಯಿಂದ ಧ್ಯಾನಿಸುತ್ತಿರುವರೆ ಅದನ್ನು ತಿಳಿಯಪಡಿಸು. ವಿಜ್ಞಾಪಿಸುವನು ರಾಜೇಂದ್ರ. ಅರದರೆ ಬೋಬ ಕೇಳು ಪ್ರತಾಪ, ಅರದರೆ ಬೋಬ ಕೇಳು ಪ್ರತಾಪ, ನಿನ್ನಯ ನಾಮವ ಜಪಿಸುತ್ತಿರುವರು. ರಾಜೇಂದ್ರ, ನಿನ್ನಯ ನಾಮವ ಜಪಿಸುತ್ತಿರುವರು. ನಾನು ಬರಲು ಹೊರಸಿದ ನಿನ್ನನು, ನಾನು ಬರಲು ಹೊರಸಿದ ನಿನ್ನನು, ಮೆರೆಯುತ್ತಿರುವ ರಾಜಾಧೀರ ಬಲೆ ಬಲೆ ಮೆರೆಯುತ್ತಿರುವ ರಾಜಾಧಿರಾಜನೇ. ಅಲದರೆ ಭೂಪ ಕೇಳು ಪ್ರತಾಪ, ನಿನ್ನಯ ನಾಮವ ಜಪಿಸುತ್ತಿರುವರು. ರಾಜೇಂದ್ರ, ರಾಜೇಂದ್ರ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರು ಹಾಗೂ ಆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಮುಕ್ತರಾಗಿರುವರು. ಮತ್ತೇನ ಪಡೆ? ಬೇಷ್, ಬಹಳ ಸಂತೋಷವಾಯಿತು. ನಿನ್ನ ಪೀಠವನ್ನು ಅಲಂಕರಿಸು. ಕೃತವರ್ಮ ಮಹಾರಾಜ, ಪೇಳೈ ಸೈನ್ಯದಿನಾಗ್ತಾನೆ ನಮ್ಮ ಸೈನ್ಯದ ರೀತಿಯ ಪೇಳೈ. ಕೃತವರ್ಮ ಮಹಾರಾಜ, ಶತ್ರು ರಾಜರು ಯಮಗೆ ಕಾಣಿಕೆ. ಕೃತವರ್ಮ ಶತ್ರು ರಾಜರು ಯಮಗೆ ಕಾಣಿಕೆ. ಶತ್ರು ರಾಜರು ಯಮಗೆ ಕಾಣಿಕೆ. ಶತ್ರು ರಾಜರು ಯಮಗೆ ಕಾಣಿಕೆ ತಂದೊಪ್ಪಿಸುವರೆ ತಪ್ಪದೆ ವೇಳೆ ಸೈನ್ಯಾದಿನಾಗ್ತಾನೆ ನಮ್ಮ ಸೈನ್ಯದ ರೀತಿಯ ವೇಳೆ. ಕೃತವರ್ಮ, ರಾಜೇಂದ್ರ, ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದು? ಅಲ್ಲದೆ ಶತ್ರುರಾಜರು ಸಕಲಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುತ್ತಿರುವರೆ ಅದನ್ನು ತಿಳಿಯಪಡಿಸು. ರಾಜೇಂದ್ರ, ಬ್ರಹ್ಮಾಂಡ 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 ಧ್ವನಿಗಲ, ಬ್ರಹ್ಮಾಂಡ ಬ್ರಹ್ಮಾಂಡ ಬ್ರಹ್ಮಾಂಡವ ನಡೆಸುವ ನೀಗಲ, ಬ್ರಹ್ಮಾಂಡವ ನಡೆಸುವ ನೀಗಲ, ಬ್ರಹ್ಮಾಂಡವ ನಡೆಸುವ ನೀಗಲ. ಆಲಿಸು ನೀನು ನಮ್ಮ ಜನರು ಸುಖದಿಂದಿಯರೋ, ಲಾಲಿಸು ನೀನು ಎಣ್ಣೆಯ ಮಹಿಮೆ ನಮ್ಮ ಜನರು ಸುಖದಿಂದ. ಬ್ರಹ್ಮಾಂಡ ಬ್ರಹ್ಮಾಂಡ ಬ್ರಹ್ಮಾಂಡವ ನಡೆಸುವ ನೀಗಲ, ಬ್ರಹ್ಮಾಂಡವ ನಡೆಸುವ ನೀಗಲ, ಬ್ರಹ್ಮಾಂಡ ನೀಗಲ. ಬಲೆ ಬಲೆ ಲಾಲಿಸು ನೀನು ಎಣ್ಣೆಯ ಮಹಿಮೆ ನಮ್ಮ ಜನರು ಸುಖದಿಂದಿಯರೋ, ಲಾಲಿಸು ನೀನು ಎಣ್ಣೆಯ ಮಹಿಮೆ ನಮ್ಮ ಜನರು ಸುಖದಿಂದ. ಬ್ರಹ್ಮಾಂಡ ಬ್ರಹ್ಮಾಂಡ ಬ್ರಹ್ಮಾಂಡವ ನಡೆಸುವ ನೀಗಲ, ಬ್ರಹ್ಮಾಂಡವ ನಡೆಸುವ ನೀಗಲ, ಬ್ರಹ್ಮಾಂಡವ ನಡೆಸುವ ನೀಗಲ. ಬಲೆ ಬಲೆ ಈಗಲೇ ರಾಜೇಂದ್ರ, ನಮ್ಮ ರಾಜ್ಯದ ಸೈನ್ಯವು ಸದಾ ಪರ ರಾಜ್ಯದ ಸೈನ್ಯವನ್ನು ಜಯಿಸುವ ರಾಜ ಚಂದ್ರ ಪೇಳುವೆ ವೈಭವದಿಂದ, ರಾಜ ಚಂದ್ರ ಪೇಳುವೆ
ರಾಜ ಚಂದ್ರ ಪೇಳುವೆ ವೈಭವದಿಂದ ರಾಜ ಚಂದ್ರ ಪೇಳುವೆ ಶತ್ರುಗೊಬ್ಬರನ್ನೆಲ್ಲ ಪಿಡಿದು ನಮ್ಮ ಸೈನ್ಯ ಶತ್ರುಗೊಬ್ಬರನ್ನೆಲ್ಲ ಪಿಡಿದು ನಮ್ಮ ತುಂಡು ತುಂಡುಗಳಾಗಿ ಕತ್ತಾರೆ ಸತ್ಯಾರ ಬಲೆ ಬಲೆ ತುಂಡು ತುಂಡುಗಳಾಗಿ ಕತ್ತಾರೆ ಸತ್ಯ ರಾಜ ಚಂದ್ರ ಪೇಳುವೆ ವೈಭವದಿಂದ ರಾಜ ಚಂದ್ರ ಪೇಳುವೆ ತಂಡ ತಂಡ ರಿಪರುಂಡಗಳ ಕಡಿಯುತ್ತ ತಂಡ ತಂಡ ರಿಪರುಂಡಗಳ ಕಡೆಯು ಚಂಡ ಪ್ರಚಂಡ ಚಿರುಂಡವ ಮಾಡುತ್ತ ಚಂಡ ಪ್ರಚಂಡ ಚಿರುಂಡವ ಮಾಡು ರಾಜ ಚಂದ್ರ ಪೇಳುವೆ ವೈಭವದಿಂದ ರಾಜ ಚಂದ್ರ ಪೇಳುವೆ ರಾಜೇಂದ್ರ ನಮ್ಮ ರಾಜ್ಯದ ಸೈನ್ಯವು ಸದಾ ಪರ ರಾಜ್ಯದ ಸೈನ್ಯವನ್ನು ಜಯಿಸುವ ಅಪೇಕ್ಷೆಯಲ್ಲಿರುವುದು ಮತ್ತೇನಪ್ಪಣೆ ಬೇಷ್, ಬಹಳ ಸಂತೋಷವಾಯಿತು. ನಿನ್ನ ಪೀಠವನ್ನು ಅಲಂಕರಿಸು. ಮಂತ್ರಿ ಕೃತಾರ್ಮ. ಮಹಾರಾಜ ಈ ಭೂಮಿಗಳು ನಾನೇ ಬಲು ಧನ್ಯನು, ಇಳಿಯಳು ನಾನೇ ಬಲು ಪುಣ್ಯನು. ಮಂತ್ರಿ ಕೃತಾರ್ಮ. ಮಹಾರಾಜ ಈ ಭೂಮಿಗಳು ನಾನೇ ಬಲು ಧನ್ಯನು, ಇಳಿಯಳು ನಾನೇ ಬಲು ಪುಣ್ಯನು. ರಾಜನು ನಾನಾಗಿ ತೇಜನೆಂದೆನಿಸೆ, ರಾಜನು ನಾನಾಗಿ ತೇಜನೆಂದೆನಿಸೆ, ರಾಜಾದಿ ರಾಜ ನಮ್ ತೇಜ, ರಾಜಾದಿ ರಾಜ ನಮ್ ತೇಜ. ಈ ಭೂಮಿಗಳು ನಾನೇ ಬಲು ಧನ್ಯನು, ಇಳಿಯಳು ನಾನೇ ಬಲು ಪುಣ್ಯನು. ಮಂತ್ರಿ ಕೃತಾರ್ಮ. ಮಹಾರಾಜ ಅಮರ ಪ್ರವೀಣನ ಸಮರಸದೇನನು, ಅಮರ ಪ್ರವೀಣನು ಸಮರಸದೇರನು, ನಿಮ್ಮಯ ಶೌರದಿ ಸಾಹಸವದನದೆ, ನಿಮ್ಮಯ ಶೌರದಿ ಸಾಹಸವದನದೆ. ಇಳಿಯಳು ನಾನೇ ಬಲು ಧನ್ಯನು, ಇಳಿಯಳು ನಾನೇ ಬಲು ಪುಣ್ಯನು. ನಿಮ್ಮಂತ ವೀರಾದಿ ವೀರರು ನನ್ನ ಆಸ್ಥಾನದಲ್ಲಿರುವಾಗ ನಮ್ಮ ಪ್ರಜೆಗಳಿಗೆ ಯಾವ ತೊಂದರೆ ತಾನೇ ಬಂದಿತ್ತು? ನಿಮ್ಮ ಪೀಠದಲ್ಲಿ ಮಂಡಿಸಿ. ಸಮಾಚಾರವೇನು? ಏನು? ನನ್ನ ಪ್ರಿಯ ಶಿಷ್ಯನಾದ ವೀರದನ್ನು ಆಗಮಿಸುತ್ತಿದ್ದಾನೆ. ಆತನನ್ನು ರಾಜ್ಯ ಮರ್ಯಾದೆಯಿಂದ ನನ್ನ ಆಸ್ಥಾನಕ್ಕೆ ಬರಮಾಡಿ. ಗುರುದೇವನಿಗೆ ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಈ ಪೀಠವನ್ನು ಅಲಂಕರಿಸು. ಯಾರಲ್ಲಿ ಯಾರಲ್ಲಿ ನಮ್ಮ ರಾಜ್ಯ ನರ್ತಕಿಯನ್ನ ಬರಮಾಡಿ. ಪರಮಗಳೇ ನರ್ತನ. ಏನಿ ಮಹಾನಂದವೋ ಶೋಭಾಮಿದಿ, ಏನಿ ಸೌಂದರ್ಯ ತಂದವೋ ಬಲು ಚಂದವೋ, ಏನಿ ಮಹಾನಂದವೋ ಶೋಭಾಮಿದಿ, ಏನಿ ಸೌಂದರ್ಯ ತಂದವೋ ಬಲು ಚಂದವೋ, ಏನಿ ಮಹಾನಂದವೋ.
ರೆಕ್ಕೆಯ ಸಿರಕೇತಿ ತಾಳಗಳಿಂತಟಿ ರೆಕ್ಕೆಯ ಸಿರಕೇತಿ ತಾಳಗಳಿಂತಟಿ ತಕಿಟ ಧೀಮೆ ಕೀಟ ತಕಜುಣು ಎನ್ನುತ್ತಾ ಮಹಾರಾಜ ರೆಕ್ಕೆಯ ಸಿರಕೇತಿ ತಾಳಗಳಿಂತಟಿ ತಕಿಟ ಧೀಮೆ ಕೀಟ ತಕಜುಣು ಎನ್ನುತ್ತಾ ಕುಕುತ ಚಾರಣವ ಕುಲುಕುತ ಕಾಯವ ಕುಕುತ ಚಾರಣವ ಕುಲುಕುತ ಕಾಯವ ಸೊಕ್ಕಿನ ಕುಣಿತವ ಕುಣಿತಳು ಎಲೆ ಬಾಲೆ ರಾಜೇಂದ್ರ ಸೊಕ್ಕಿನ ಕುಣಿತವ ಕುಣಿತಳು ಎಲೆ ಬಾಲ್ ಏನೇ ಗಾಮದನಿ ಏನೇ ಸಗಮದನಿ ಏನಿ ಮಹಾನಂದವೋ ಓ ಭಾಮಿನಿ ಏನಿ ಸೌಂದರ್ಯದಂದವೋ ಬಲು ಚಂದವೋ ಏನಿ ಮಹಾನಂದವೋ ಆ ರಾಜೇಂದ್ರ ಬಲೆ ಬಲೆ ಯಾರು ನಿನ್ನ ಹೃದಯದೇನಾರ್ತಿಸಿ ಯಾರು ನಿನ್ನ ಹೃದಯದೇನಾರ್ತಿಸಿ ಮಾರಸುರತೆಯ ಪ್ರಕಾಶದಿಂದೊಳೆವಾ ಯಾರು ನಿನ್ನ ಹೃದಯದಿನಾದಿಸಿ ಮಾರಸುರತೆಯ ಪ್ರಕಾಶದಿಂದೊಳೆವಾ ಸ್ನೇಹವರದಿ ನಮ್ಮ ರಾಜಾದಿರಾಜ ಸ್ನೇಹವರದಿ ನಮ್ಮ ರಾಜಾದಿರಾಜ ಓರ ಕಣ್ಣಿಂದಲಿ ಅನ್ನ ನೋಡುತ್ತಲಿಹರು ಓರ ಕಣ್ಣಿಂದಲಿ ಅನ್ನ ನೋಡುತ್ತಲಿಯರು ಏನೇ ಗಾಮದನಿ ಏನೇ ಸಗಮದನಿ ಏನಿ ಮಹಾನಂದವೋ ಓ ಭಾಮಿನಿ ಏನಿ ಸೌಂದರ್ಯದಂದವೋ ಬಲು ಚಂದವೋ ಏನಿ ಮಹಾನಂದವೋ ಆ ತಾಮ್ ತದಕ್ಕ ಜೆಣ್ಣ ತಾಕದಿಮಿ ತಕ್ಕ ಜೆಣ್ಣ ತಾಕದಿಮಿ ಜೆಣ್ಣ ತಾಕದಿಮಿ ತಾಮ್ ತದಕ್ಕ ಜೆಣ್ಣ ತಾಕದಿಮಿ ತಕ್ಕ ಜೆಣ್ಣ ತಾಕದಿಮಿ ತಾಕದಿಮಿ ತಕ್ಕ ಜೆಣ್ಣ ತಾಕದಿಮಿ ತಕ್ಕ ಜೆಣ್ಣ ತಾಕದಿಮಿ ತಕ್ಕ ಜೆಣ್ಣ ತಾಕದಿಮಿ ತಕ್ಕ ಜೆಣ್ಣ ತಾಯಿ ತಾಯಿ ತಾ ತಾಮ್ ತದಕ್ಕ ಜೆಣ್ಣ ತಾಕದಿಮಿ ತಕ್ಕ ಜೆಣ್ಣ ತಾಕದಿಮಿ ಜೆಣ್ಣ ತಾಕದಿಮಿ ತಕ್ಕ ಜೆಣ್ಣ ತಾಕದಿಮಿ ತಕ್ಕ ಜೆಣ್ಣ ತಾಯಿ ತಾಯಿ ತಾ ತಾಮ್ ತದಕ್ಕ ಜೆಣ್ಣ ತಾಕದಿಮಿ ತಕ್ಕ ಜೆಣ್ಣ ತಾಕದಿಮಿ ಜೆಣ್ಣ ತಾಕದಿಮಿ ತಕ್ಕ ಜೆಣ್ಣ ತಾಕದಿಮಿ ತಕ್ಕ ಜೆಣ್ಣ ತಾಮ್ ತಾಮ್ ತಾ ತಾಮ್ ತದಕ್ಕ ಜೆಣ್ಣ ತಾಕದಿಮಿ ತಕ್ಕ ಜೆಣ್ಣ ತಾಕದಿಮಿ ತಕ್ಕ ಜೆಣ್ಣ ತಾಮ್ ತಾಮ್ ತಾ ತಾಮ್ ತದಕ್ಕ ಜೆಣ್ಣ ತಾಕದಿಮಿ ಜೆಣ್ಣ ತಾಕದಿಮಿ ಜೆಣ್ಣ ತಾಕದಿಮಿ ಜೆಣ್ಣ ತಾಕದಿಮಿ ತಕ್ಕ ಜೆಣ್ಣ ತದಕಿಟ ತಾಮ್ ತದಕಿಟ ತಾಮ್ ತದಕಿಟ ತಾ ತಜ್ಜಂ ತಕಜಂ ತಕಿಟ ಜಂ ತದಕಿಟ 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 ತಜ್ಜಂ ತಕಜಂ ತಕಿಟ ಜಂ ತದಕಿಟ ತದಕಿಟ ತದಕಿ ತಜ್ಜಂ ತಕಜಂ ತಕಿಟ ಜಂ ತದಕಿಟ ತದಕಿಟ ತಜ್ಜಂ ತಕಜಂ ತಕಿಟ ಜಂ ತದಕಿಟ ತಾಮ್ ತದನಕ್ಕ ಜೆಣ್ಣ ತಾಮ್ ತೈ ಜೆಣ್ಣ ತಾಮ್ ತ ದನಕ್ಕ 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 ಜೆಣ್ಣ ತಾಮ್ ತಾಮ್ ತ ದನಕ್ಕ ಜೆಣ್ಣ ತಾಮ್ ತೈ ಜೆಣ್ಣ ತಾಮ್ ತ ದನಕ್ಕ ಜೆಣ್ಣ ತಾಮ್ ತೈ ಜೆಣ್ಣ ತಾಮ್ ತ ದನಕ್ಕ ಜೆಣ್ಣ ತಾಮ್ ತೈ ಜೆಣ್ಣ ತಾಮ್ ತ ದನಕ್ಕ ಜೆಣ್ಣ ತಾಮ್ ತಾಮ್ ತ ತಜ್ಜಂ ತಕಜಂ ತಕಿಟ ಜಂ ತದಕಿಟ ತದಕಿಟ ತಜ್ಜಂ ತಕಜಂ ತಕಿಟ ಜಂ ತದಕಿಟ 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 ತಜ್ಜಂ ತಕಜಂ ತಕಿಟ ಜಂ ತದಕಿಟ 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 ತಜ್ಜಂ ತಕಜಂ ತಕಿಟ ಜಂ ತದಕಿಟ ತದಕಿಟ ತಜ್ಜಂ ತಕಜಂ ತಕಿಟ ಜಂ ತದಕಿಟ ತದಕಿಟ ತಜ್ಜಂ ತಕಿಟ ಜಂ ತದಕಿಟ ತದಕಿಟ ತಜ್ಜಂ ತಕಿಟ ಜಂ ತದಕಿಟ ತಾಮ್ ತೈ ಜಿಣ್ಣ ತಾಮ್ ತೈ ಜಿಣ್ಣ ತಾಮ್ ತೈ ಜಿಣ್ಣ ತಾಮ್ ತೈ ತಾಮ್ ತಾಮ್ ತಾ
tam tay jena tam tay jena tam tay jena tam tay tam tam ta tam tay jena tam tay jena tam tay jena tam tay tam tam ta tam ta ta kita dim ta ta kita tam ta kita kita dim ta ta kita dim ta ta kita tam 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 ta ta kita dim tam ta ta kita dim ta ta kita tam ta ta kita dim ta ta kita tam ta ta kita dim ta ta tachanu ta kita tachanu ta kita tachanu ta kita tam Vietnam kan Vietnam 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 tam tadi kita tam tadi kita tam tadi kita tam ಏನಿ ಮಹಾನಂದವೋ ಭಾಮಿನಿ ಏನಿ ಸೌಂದರ್ಯದಂದವೋ ಬಲು ಚಂದವೋ ಏನಿ ಮಹಾನಂದವೋ ದುರ್ಯೋಧನ, ಹಸ್ತಿನಾವತಿ ಎಲ್ಲರೂ ಕ್ಷೇಮದಿಂದಿರುವರೇ? ಗುರುದೇವ, ತಮ್ಮ ಅನುಗ್ರಹದಿಂದ ಎಲ್ಲರೂ ಕ್ಷೇಮದಿಂದಿದ್ದೇವೆ. ಇಲ್ಲಿಗೆ ಬಂದ ಸಮಾಚಾರವೇನು? ಗುರುದೇವ, ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರಬೇಕು. ದುರ್ಯೋಧನ, ನೀನು ಕೃಷ್ಣನ ಬಳಿ ಹೋದ ಕಾರ್ಯವೇನಾಯಿತು? ಗುರುದೇವ, ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು, ನಿಮ್ಮ ಅಕ್ಷೋಣಿ ಸೈನ್ಯವನ್ನು ಅಪೇಕ್ಷಿಸಿದೆನು. ದುರ್ಯೋಧನ, ನೀನು ಗುಪ್ತವಾಗಿ ನಿನ್ನ ಕಾರ್ಯವನ್ನು ಮಾಡಿಕೊಂಡು ಬಂದದ್ದೇನೋ ಸರ್ವಾಯಿತು. ಆದರೆ ನಾನ್ ಬೇರೆ, ಕೃಷ್ಣನು ಬೇರೆ ಆದದ್ದೇ ಸಂಗತವಾಯ್ತಲ್ಲ. ಹೌದು ಗುರುದೇವ, ನಾನೇನೋ ಬಹುರಹಸ್ಯವಾಗಿ ಅಲ್ಲಿಗೆ ಹೋದೆನು. ಆದರೆ ನಾನಲ್ಲಿಗೆ ಹೋಗುವ ವಿಚಾರವು ಆ ಪಾಂಡವರಿಗೆ ಹೇಗೆ ತಿಳಿಯಿತೋ ನಾನು ಅಲ್ಲಿಗೆ ಹೋಗುವುದಕ್ಕೂ ಆ ಅರ್ಜುನನು ಅಲ್ಲಿಗೆ ಬರುವುದಕ್ಕೂ ಒಂದೇ ಆಯಿತು. ಹೋಗಲಿ ದುರ್ಯೋಧನ, ಕೃಷ್ಣನು ಆಯುಧಗಳನ್ನು ಹಿಡಿದು ಯುದ್ಧ ಮಾಡುವುದಿಲ್ಲ ಎಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡೇ ಬಂದಿರುವೆಯಾ? ಹೌದು ಗುರುದೇವ, ಕೃಷ್ಣನು ಆಯುಧಗಳನ್ನು ಹಿಡಿದು ಯಾರೊಂದಿಗೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವನು. ನಾನದನ್ನು ಭದ್ರಪಡಿಸಿಕೊಂಡೇ ಬಂದಿರುವೆನು. ದುರ್ಯೋಧನ, ಹಾಗಾದರೆ ಒಂದು ಕೆಲಸವನ್ನು ಮಾಡು. ಮಾತ್ರ ದೇಶಾಧಿಪತಿಯಾದ ಶಿಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಕೃತವರ್ಮನನ್ನು ಸೈನ್ಯ ಸಮೇತ ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗು. ಆದರೆ ನಾ ಬರುವ ತನಕ ದಳಪತಿ ವಿಚಾರವನ್ನು ಮಾತ್ರ ಮಂತ್ರಾಲೋಚನೆಗೆ ತರಬೇಡ. ಇದರಂತೆ ನಡೆಯಲು ಸಾಧ್ಯವೇ? ಆಗಬಹುದು ಗುರುದೇವ. ಹಾಗಾದ್ರೆ ನಿನ್ನ ಜಯವು ಖಂಡಿತ. ಹೋಗಿ ಬಾವಿರವರ, ನಿನಗೆ ಮಂಗಳವಾಗಲಿ. ಗುರುದೇವ, ನಾನಿನ್ನು ಹೋಗಿ ಬರುತ್ತೇನೆ. ನನ್ನದೇ ಜಯ, ನನ್ನದೇ ಜಯ, ನನ್ನದೇ ಜಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ.
ತಮ್ಮನು ಪಾರ್ಥನನ್ನು ವಧಿಸಬಲ್ಲ ವೀರಗಣ್ಣನು. ಭೀಮನನ್ನು ಸೀಳಬಲ್ಲ ನನ್ನ ತಮ್ಮನು ಪಾರ್ಥನನ್ನು ವಧಿಸಬಲ್ಲ ವೀರಗಣ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ನನ್ನದೇ ಜಯ, ನನ್ನದೇ ಜಯ, ನನ್ನದೇ ಜಯ. ಓಹು, ದುರ್ಯೋಧನನು ಆಗಲಿ ನನ್ನ ಅಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧಕ್ಕೆ ಬರುವಂತೆ ಸಮ್ಮತಿ ಪಡೆದು ಹಿಂದಿರುಗಿರುವನು. ನಮ್ಮಣ್ಣನಾದ ಅಗ್ರಜನು ಕೌರವನ ಕಡೆ ಬಲವಾದರೆ ಆತನನ್ನು ಜಯಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಈಗ ನಾನೀಗ ಅದಕ್ಕೊಂದು ಉಪಾಯವನ್ನು ಮಾಡಿ ಬಲಭದ್ರನು ಹೋಗುವ ಸಮಯವನ್ನರಿತು ನಾನೊಂದು ಗೋರೂಪವನ್ನು ತಾಳಿ ಬಲಭದ್ರನನ್ನು ಹಿಂಬಾಲಿಸುವನು. ಅದು ಇತ್ತಲೇ ಬರುತ್ತಿರುವನು, ನಾನಿನ್ನು ಹೊರಡುವೆನು. ಏನಿದು ಗೋವು ನನ್ನನ್ನೇ ಹಿಂಬಾಲಿಸುತ್ತಿದೆಯಲ್ಲ? ಇರಲಿ, ಅವಿವೇಕಿ ಮಗವೇ, ಏನಿದು? ಶಿವ ಶಿವ, ಏನಿದು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಒಡನೆ ಬಿದ್ದು ಪ್ರಾಣ ಬಿಟ್ಟಿತ್ತಲ್ಲ. ಈಗೇನು ಮಾಡುವುದು? ಗೋ ಹತ್ಯ ಮಹಾಪಾಪ. ಶಿವ ಶಿವ, ಅಕಟ ಅಕಟ. ಅಕಟ ಅಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಶಿವ ಶಿವ ಪರಮಾತ್ಮ, ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಶಿವ ಶಿವ ಪರಮಾತ್ಮ, ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲೇ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ, ಇದರ ಪಾಪವ ತೀರುವ ಬಗೆಯನ್ನು ಕಾಣೆನು ನಾನಿಂದು, ಅಯ್ಯೋ ಕಾಣೆನು ನಾನಿಂದು. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಶಿವ ಶಿವ ಪರಮಾತ್ಮ, ಮರಣವು ಒದಗಿದ ನಿಂದನೆನಗೋ ಬಂದಿತು ಈಗ ಈ ಜಗದೇ. ಮರಣವು ಒದಗಿದ ನಿಂದನೆನಗೋ ಬಂದಿತು ಈಗ ಈ ಜಗದೇ. ಇದರ ಪಾಪವ ತೀರುವ ಬಗೆಯನ್ನು ಕಾಣೆನು ಈ ಜಗದೇ, ಅಯ್ಯೋ ಕಾಣೆನು ಈ ಜಗದೇ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಈಗೇನು ಮಾಡುವುದು? ಈ ದೃಶ್ಯವನ್ನು ನನ್ನ ತಮ್ಮ ಕೃಷ್ಣನೆದುರು ನೋಡಿದರೆ ಎಲ್ಲ ಕಡೆ ಪ್ರಚಾರ ಮಾಡಿಬಿಡುವನಲ್ಲ. ಇರಲಿ, ಕೃಷ್ಣನಿಗೆ ತಿಳಿಯದ ಹಾಗೆ ಇದನ್ನು ಎಲ್ಲಾದರೂ ಮರೆಮಾಚಿವೆ. ಅಗ್ರಜ, ಅಗ್ರಜ, ಏನು ಮಾಡುತ್ತಿರುವೆ? ಕೃಷ್ಣ. ಶಿವ ಶಿವ, ಗೋಹತ್ಯ. ಅಣ್ಣ, ಏನು ಈ ಪಾಪಕೃತ್ಯ? ಕೃಷ್ಣ, ಪಾಪಕೃತ್ಯವಲ್ಲ ಕೃಷ್ಣ, ತಾಪರೂಪಿ.
ನನ್ನ ಪಾಪಕ್ಕೆ ಏನೆಂದು ಹೇಳಲಿ? ಬಹಿರ್ಭೂಮಿಯಲ್ಲಿ ನಾನು ವಿಶ್ರಾಂತಿಗಾಗಿ ಕುಳಿತಿರಲು ಈ ಗೋವೊಂದು ನನ್ನನ್ನು ಕಾಡಿತು. ಆಗ ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಒಣೆ ಬಿದ್ದು ಪ್ರಾಣ ಬಿಟ್ಟಿತ್ತಲ್ಲ ಕೃಷ್ಣ. ಈಗೇನು ಮಾಡೋದು? ಮುಂದೇನು ಗತಿ? ಅಗ್ರಜ, ಗೋಹತ್ಯೆ ದೋಷವು ಮಹಾಪಾಪವಲ್ಲವೇ? ನಮ್ಮ ವಂಶಕ್ಕೆ ಕ್ಷೀಣ, ಅತೀ ಭಯಾನಕ. ಹೌದು ಕೃಷ್ಣ, ಇದಕ್ಕೂ ಒಂದು ಉಪಾಯವನ್ನು ಚಿಂತಿಸು. ಅಗ್ರಜ, ಇದಕ್ಕೊಂದು ಉಪಾಯವನ್ನು ಹೇಳಿದರೆ ಮಾಡುವೆಯಾ? ಹೌದು ಕೃಷ್ಣ, ಈಗಲೇ ಹೇಳು ಕೃಷ್ಣ, ಮಾಡುವೆನು. ಅಗ್ರಜ, ಇಂದಿನಿಂದ 21 ದಿನ ಭೂಪ್ರದಕ್ಷಿಣೆ ಯಾತ್ರೆಯನ್ನು ಮಾಡಿ ಗಯಾ, ಗೋಕರ್ಣ, ಕಂಚಿ, ವಾರಣಾಸಿ ಮುಂತಾದ ಸ್ಥಳಗಳನ್ನು ಸಂಚರಿಸಿ ಗಂಗಾ, ಯಮುನಾ, ತುಂಗಭದ್ರಾ ಮುಂತಾದ ನದಿಗಳಲ್ಲಿ ಸ್ನಾನ ಮಾಡಿ ಭಗವತ್ ಸೇವೆಯನ್ನು ಬೋಧಿಸಿದರೆ ಪಾಪ ಪರಿಹಾರವಾಗುವುದೆಂದು ಶಾಸ್ತ್ರ ಹೇಳುತ್ತಿರುವುದು. ಹಾಗಾದರೆ ನಾನು ಈ ದಿನವೇ ಭೂಪ್ರದರ್ಶನ ಹೊರಡುವೆ ಕೃಷ್ಣ. ಅಗ್ರಜ, ಅಗ್ರಜ, ಇದೇನು ಹೀಗೆ ಹೇಳಿವಿ? ಈಗ ತಾನೇ ಕೌರವೇಶ್ವರನಿಗೆ ಯುದ್ಧಕ್ಕೆ ಬರುವನೆಂದು ಹೇಳಿದ ಮಾತು ಹಾಗೆಲೇ ಮರೆತಿರೇನು? ಕೃಷ್ಣ, ರಾಜ್ಯ ಬೇಕಾದವರು ಒಡೆದಾಡಿ ಬರೆದು ಸಾಯಲಿ, ಸದ್ಯಕ್ಕೆ ನನ್ನ ಪಾಪ ಪರಿಹಾರವಾದರೆ ಸಾಕು ಕೃಷ್ಣ. ನಾನು ಹೊರಡುವೆ ಕೃಷ್ಣ. ಅಗ್ರಜ, ಅಗ್ರಜ, ದುರ್ಯೋಧನನು ನಿನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವನು. ಈಗ ಅವನ ಗತಿ? ರಾಜ್ಯ ಬೇಕಾದವರು ಈ ವಿಷಯದಲ್ಲಿ ಮಾತ್ರ ನಾನು ತಡಿಬೇಡ ಕೃಷ್ಣ. ರಾಜ್ಯ ಬೇಕಾದವರು ಒಡೆದಾಡಿ ಬಡಿದು ಸಾಯಲಿ, ಸದ್ಯಕ್ಕೆ ನನ್ನ ಪಾಪ ಪರಿಹಾರವಾದರೆ ಸಾಕು ಕೃಷ್ಣ. ನಾನು ಹೊರಡುವೆನು ಕೃಷ್ಣ. ನಿನಗಿನ್ನು ಮಂಗಳವಾಗಲಿ, ನೀನಿನ್ನು ಹೋಗಿ ಬಾಣ್ಣ. ಈತನನ್ನು ಈ ಉಪಾಯದಿಂದ ಕಳಿಸಿದ್ದರೆ ನನ್ನ ಕಾರ್ಯವೂ ಸಾಧಿಸಲಾದೀತಿ. ನಮ್ಮಗ್ರಜನಾದ ಬಲಭದ್ರನು ಬಹಿರ್ಭೂಮಿ ಊಹಿಸಿಕೊಂಡು ಬರುವಷ್ಟರಲ್ಲಿ ಇಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡಬೇಕು. ಪಾಪಿಯ ಜೀವನ ಪಾವನಗೊಳಿಸಲು ಪರಶಿವಲಿಂಗ ನಮೋ. ಹರ ಹರ ಶಂಭೋ ಮಹಾದೇವ, ಶಿವ ಶಿವ ಶಂಭೋ ಮಹಾದೇವ. ಶಿವ ಶಿವ ಪರಮಾತ್ಮ. ಪಾಪಿಯ ಜೀವನ ಪಾವನಗೊಳಿಸಲು ಪರಶಿವಲಿಂಗ ನಮೋ. ಹರ ಹರ ಶಂಭೋ ಮಹಾದೇವ, ಶಿವ ಶಿವ ಶಂಭೋ ಮಹಾದೇವ. ಗೋಹತ್ಯೆ ಮಾಡಿದ ಪಾಪದ ಫಲವೋ, ಗೋಹತ್ಯೆ ಮಾಡಿದ ಪಾಪದ ಫಲವು ಭೂ ಪ್ರದರ್ಶನೆ ಮಾಡುವೆ ದೇವ. ಪರಿ ಪರಿ ವಿಧದಲ್ಲಿ ಬೇಡುವೆ ತಂದೆ. ಪಾಪಿಯ ಜೀವನ ಪಾವನಗೊಳಿಸಲು ಪರಶಿವಲಿಂಗ ನಮೋ. ಹರ ಹರ ಶಂಭೋ ಮಹಾದೇವ, ಶಿವ ಶಿವ ಶಂಭೋ ಮಹಾದೇವ. ಹರ ಹರ ಶಂಭೋ ಮಹಾದೇವ, ಶಿವ ಶಿವ ಶಂಭೋ ಮಹಾದೇವ.